ನಾನು ಬಂದಿರೋ ಕಾರಣ ನನಗೆ ಒಂದು 2-3 ವರ್ಷದ ಮುಂಚೆ ಒಂದು ಇಂಟರ್ವ್ಯೂ ಮಾಡಿದ್ರು ಒಂದು ಯಾವುದು ಯೂಟ್ಯೂಬ್ನಲ್ಲಿ. ಆ ಯೂಟ್ಯೂಬ್ ಚಾನಲಲ್ಲಿ ನಾನು ಏನೋ ಮಾತಾಡ್ಬಿಟ್ಟು ಯಾವುದೋ ಒಂದು ಕತೆ, ರಾಮಾಯಣದ ಕತೆ ಹೇಳ್ಬಿಟ್ಟೆ, ಸೀತೆ ಕಾಡಿಗೆ ಹೋಗೋ ಕತೆ. ಅದರೊಳಗೆ ನಮ್ಮ ಮಡಿವಾಳದವ್ರನ್ನ ಅಗಸ ಅಂತ ಅನ್ನೋ ಪದ ಉಪಯೋಗಿಸ್ಬಿಟ್ಟಿದ್ರು. ಹಾಗಾಗಿ ಅದರಿಂದ ದೊಡ್ಡ ಗಲಾಟೆ ಮಾಡಿ ಜನಗಳೆಲ್ಲ ನನ್ನ ಮೇಲೆ ಇದು ಮಾಡ್ತಿದ್ರು. ಆಮೇಲೆ ನಮ್ಮ ಮಡಿವಾಳ ಸಂಘದ ಎಕ್ಸ್ ಪ್ರೆಸಿಡೆಂಟ್ ಇವರು ಬಂದು ಇವರೊಂದು ಯೂಟ್ಯೂಬ್ನಲ್ಲೆಲ್ಲ ಮಾಡಿ ಇಂಟ್ರ್ಯೂ ಮಾಡಿ ಕಂಪ್ಲೀಟ್ ಒಂದು 200-300 ಗ್ರೂಪ್ಗಳಿಗೆ ಬಿಟ್ಟು ಅವರಿಗೆಲ್ಲ ಬುದ್ಧಿವಾದ ಹೇಳಿದ್ದಾರೆ. ಇನ್ಮೇಲೆ ಇನ್ಮೇಲೆ ಮಾಡಬೇಡ ಅಂತ. ಹಾಗಾಗಿ ಈ ಸತಿ ಬಂದು ನಾನು ನಿಮ್ಮನ್ನೆಲ್ಲ ಕ್ಷಮಾಪಣೆ ಕೇಳ್ತಿದ್ರಿ. ನಾನು ಮಾಡಿದ್ದು ಅಪರಾಧವಾಯಿತು, ಎಲ್ಲ ಅಕ್ಷಮ್ಯ ಅಪರಾಧ. ಎಲ್ಲ ಸಮಸ್ತ ಸಮುದಾಯಗಳಿಗೂ ನಾನು ಕ್ಷಮೆ ಕೇಳ್ತೀನಿ. ನಮಸ್ಕಾರ. ಸರ್, ನಿಮ್ಮ ಕುಟುಂಬಕ್ಕೆ ಫೋನ್ ಕರೆಗಳು ಬರ್ತಿತ್ತು ಅಂತ ಹೇಳ್ತಿದ್ರಿ. ಸೊ ಯಾವ ರೀತಿ ಅದು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಿರಲ್ಲ. ನನ್ನ ಮಿಸ್ಸಸ್ಗೆ, ನಮ್ಮ ಹುಡುಗನಿಗೆ ಫೋನ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಸುಮ್ಮನೆ ಟಾರ್ಚರ್ ಕೊಡ್ತಾರೆ. ಎಲ್ಲಿಂದ ಟಾರ್ಚರ್ ಕೊಡ್ತಾರೆ ಹೆಂಗೆ ಅಂತ ಗೊತ್ತಿಲ್ಲ. ಅದು ಹೆಂಗೆ ಕವರ್ ಮಾಡಿದ್ರು ನಂಬರ್, ಎಲ್ಲಿ ಕಲೆಕ್ಟ್ ಮಾಡಿದ್ರು. ಏನು ಮಾತಾಡ್ತಿದ್ದೆ ಅವಾಚ್ಯ ಶಬ್ದಗಳನ್ನ ಬೈಯೋದು ಅವಾಚ್ಯ ಶಬ್ದಗಳೇ ಬೈತಾರೆ. ಅವನೇನು ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಅಂತ. ಅಂದು ತಪ್ಪು ಮಾಡಿದ್ದೀವಿ, ಅನುಭವಿಸ್ಬೇಕು ಅಷ್ಟೇ. ನಮಸ್ಕಾರ. ಸೊ ನಿಮ್ಮ ಮೊನ್ನೆ ತಾನೇ ರಾಜಾಜಿನಗರದಲ್ಲಿ ಸ್ಕೂಟರಲ್ಲಿ ಬರಬೇಕಾದ್ರೆ ಬಿದ್ದೆ, ಹೌದು, ಹೊಡೆದಂಗಾಯ್ತು ಅಂತ ಹೇಳಿದ್ರಿ. ಆಯ್ತು. ಅದು ಆಕಸ್ಮಿಕ ಆಗಿದ್ದು ಅಥವಾ ಯಾರಾದರೂ? ಅದೇನು ನನಗೆ ಗೊತ್ತಿಲ್ಲ ಸರ್. ನಾನು ಬಿದ್ದ ತಕ್ಷಣ ತಲೆ ಎಲ್ಲ ಕಿತ್ತೋಗಿದೆ ಒಳಗಡೆ, ಎಲ್ಲ ಕುಣ್ತಾ ಇದ್ದೀನಿ. ತಕ್ಷಣ ಗಲಾಟೆಯಲ್ಲಿ ನಾನು ಗಾಡಿ ತಗೊಂಡು, ಗಾಡಿಗೆ ಏನಾಗಿಲ್ಲ, ನನಗೊಬ್ಬನಿಗೆ ಎದ್ದು ಬಿದ್ದಿರೋದು. ಆ ಗಾಡಿ ತಗೊಂಡು ನಾನು ಡಾಕ್ಟರ್ ಹತ್ರ ಹೋಗಿ ಇದೆಲ್ಲ ಸರಿ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡ್ಕೊಂಡು ಮನೆಗೆ ಹೋಗಿ ಸೇರಿದ್ದೀನಿ. ಈಗ ಹುಷಾರಾಗಿದ್ದೇನೆ. ಇಲ್ಲ ಏನು ಕೊಟ್ಟಿಲ್ಲ. ಏನು ನನಗೆ ಗೊತ್ತೇ ಇಲ್ಲ ಯಾರ ಮೇಲೆ ಅಂತ ಕಂಪ್ಲೇಂಟ್ ಕೊಡಲಿ. ಸುಮ್ಮನೆ ಕಂಪ್ಲೇಂಟ್ ಕೊಡೋದು ತಪ್ಪಲ್ವಾ? ಯಾರ ಮೇಲೆ ಇಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.